ಈ ನೆಲದ ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಈ ರಾಜ್ಯದ ಅಧಿಕಾರವನ್ನ ಮಾಡುವಂತ ಯಾವುದೇ ಉದ್ಯಮಿಗಳು ಇಲ್ಲಿ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಅದಕ್ಕಾಗಿ ಇದು ಒಂದು SBI ಒಂದು ಕತೆ ಅಲ್ಲ. ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗ ಕೊಡಬೇಕು. ಮತ್ತೆ ಎಲ್ಲ ಬ್ಯಾಂಕ್ಗಳಲ್ಲಿ ನಡೆಸುವಂತ ಪರೀಕ್ಷೆ ಏನಿದೆ ಇನ್ನು ಮೇಲೆ, ಮೊದಲು ಹೇಗೆ ಕನ್ನಡದಲ್ಲಿ ಪರೀಕ್ಷೆ, ಬ್ಯಾಂಕ್ಗಳ ಪರೀಕ್ಷೆ ಕನ್ನಡದಲ್ಲಿ ನಡೀತಾ ಇತ್ತು, ಹಾಗೆ ಇನ್ನು ನಡೆಯುವಂತ ಎಲ್ಲ ಬ್ಯಾಂಕ್ಗಳ ಪರೀಕ್ಷೆಯನ್ನ ಕನ್ನಡದಲ್ಲೇ ನಡೆಸಬೇಕು. ಹಾಗಾದ್ರೆ ನಿಮ್ಮ ಬ್ಯಾಂಕ್ಗಳು ಕರ್ನಾಟಕದಲ್ಲಿ ಉಳಿತಾವೆ, ಇಲ್ಲದೆ ಹೋದ್ರೆ ಉಳಿಸಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ನಮ್ಮ ಕನ್ನಡಿಗರು ಪ್ರತಿ ತಾಲೂಕಲ್ಲಿರುವಂತ ಬ್ಯಾಂಕ್ಗಳ ಮುಂದೆ, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿರುವಂತ ಬ್ಯಾಂಕ್ಗಳ ಮುಂದೆ ಕರವೇ ಕಾರ್ಯಕರ್ತರ ಜೊತೆಗೂಡಿ ಎಲ್ಲ ಬ್ಯಾಂಕ್ಗಳ ಮುಂದೆ ನೀವು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂಥ ವರ್ತನೆಗಳನ್ನ ಸಹಿಸ್ಕೋಬಾರ್ದು. ಒಬ್ಬ ಸೋನು ನಿಗಮ್ದು ಕತೆ ಆದ್ರೆ ಈಗ ನೋಡಿ ಇಲ್ಯಾರೋ ಇನ್ನೊಬ್ರು ಶುರುವಾಗಿದ್ದಾರೆ. ಹಾಗಾಗಿ ಇದನ್ನು ಸಹಿಸ್ಕೊಳ್ತಾ ಹೋದ್ರೆ ದಿನಕ್ಕಿಂತ ಇಂಥ ನಾರ್ತ್ನಿಂದ ಬಂದಂತ, ಉತ್ತರ ಭಾರತದಿಂದ ಬಂದಂತ ಇಂಥ ಪಾಪಿಗಳು ಈ ರಾಜ್ಯವನ್ನ, ಈ ಭಾಷೆಯನ್ನ, ಕನ್ನಡಿಗರನ್ನ ಹೀಯಾಳಿಸೋದು, ನಿಂದಿಸೋದು, ಅವ್ರ ಮೇಲೆ ದುರಾಂಕಾರದ ವರ್ತನೆಯನ್ನ ತೋರೋದು ಮುಂದುವರಿಸ್ತಾರೆ. ಒಂದ್ಸಲಿ ಇಡೀ ಕರ್ನಾಟಕ ಎದ್ದು ನಿಂತ್ಕೊಂಡ್ರೆ, ಇಡೀ ಕನ್ನಡಿಗರು ಎದ್ದು ನಿಂತ್ರೆ ಇವರು ಬಾಯಿ ಮುಚ್ಚುತ್ತೆ. ಇವರು ಗಂಟು ಮೂಟೆ ಕಟ್ಕೊಂಡು ಅವ್ರವ್ರ ರಾಜ್ಯಗಳಿಗೆ ಹೋಗ್ತಾರೆ. ಹಿಂದೆ 91ರಲ್ಲಿ ಹೇಗೆ ನಡೆದಿತ್ತಲ್ಲ ಹಂಗೆ ಬೆಂಗಳೂರು ಆಗೋಕ್ಕಿಂತ ಮುಂಚೆ ಇವರು ಎಚ್ಚೆತ್ಕೊಂಡ್ರೆ ಭಾರಿ ಒಳ್ಳೆಯದು. ಅದನ್ನ ಬೇಗ ಆ ಒಂದು ಸರ್ಕಾರ ಅವ್ರಿಗೆಲ್ಲರಿಗೂ ಒಂದು ಪತ್ರ ಬರೆದು ತಕ್ಷಣ ಅದನ್ನ ಸರಿಪಡಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡದೆ ಹೋದ್ರೆ ಕರವೇ ಕಾರ್ಯಕರ್ತರು ನಾವು ನಮ್ಮನ್ನು ಜೈಲಿಗೆ ಕಳಿಸಿರೋ ಚಿಂತೆ ಇಲ್ಲ ನಮ್ಮ ಮೇಲೆ ಕೇಸ್ಗಳು ಹಾಕಿರೋ ಚಿಂತೆ ಇಲ್ಲ. ಕಾನೂನು ಕೈಗೆತ್ಕೊಂಡಾದ್ರೂ ನನ್ನ ನಾಡಿನ ಮಕ್ಕಳ ಭವಿಷ್ಯ, ಬದುಕು, ಕನ್ನಡದ ಸಾರ್ವಭೌಮತೆಯನ್ನು ಉಳಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಯಾವುದಕ್ಕೂ ಹಂಜಲ್ಲ, ಯಾರಿಗೂ ಎದುರಲ್ಲ. ನನ್ನ ನಾಡಿನ ಭಾಷೆ ಉಳಿಬೇಕು, ನನ್ನ ನಾಡಿನ ಕನ್ನಡಿಗರ ಬದುಕು ಇಲ್ಲಿ ಹಸನ ಹಾಕಬೇಕು. ಯಾರೇ ದುರಾಂಕಾರಿಗಳ ವರ್ತನೆಗೆ ಕಡಿವಾಣ ಹಾಕ್ಬೇಕು. ಅದು ಕರವೆಯ ಪ್ರತಿಜ್ಞೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.